ಎಲ್ಲರಿಗೂ ನಮಸ್ಕಾರ. ಈ 5 ತಪ್ಪುಗಳನ್ನ ನೀವು ಮಾಡಿದ್ರೆ ನಿಮಗೆ ಗ್ಯಾರಂಟಿ ಗ್ಯಾಸ್ಟ್ರಿಕ್ ಬರುತ್ತೆ, ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಮೊದಲನೇ ತಪ್ಪು, ಬೆಳಗ್ಗೆ ತಿಂಡಿನ ಸ್ಕಿಪ್ ಮಾಡೋದು. ಅಂದರೆ ಬೆಳಗ್ಗೆ ತಿಂಡಿ ತಿಂದಲೇ ಇರೋದು. ಹೆಚ್ಚಾಗಿ ಈ ತಪ್ಪನ್ನ ಗೃಹಿಣಿಯರು ಅಂದರೆ ಹೌಸ್ ವೈಫೇ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಎಲ್ಲ ಕೆಲಸನೂ ಮುಗಿಸಿ ಪೂಜೆ ಮಾಡಿ ತಿಂಡಿ ತಿನ್ನೋ ಅಷ್ಟಿಗೆ 11 ಗಂಟೆ ಆಗಿಬಿಟ್ಟಿರುತ್ತೆ. ಹಾಗೆಲ್ಲ ಮಾಡಬೇಡಿ, ಅದು ಗ್ಯಾಸ್ಟ್ರೈಟಿಸ್ಗೆ ದಾರಿ ಮಾಡಿಕೊಡುತ್ತೆ. ಬೆಳಗ್ಗೆ 10 ಗಂಟೆ ಒಳಗೇ ತಿಂಡಿ ಮಾಡಬೇಕು. ನಿಮಗೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂದರೆ ಇನ್ನು ಮುಂದೆ ಈ ತಪ್ಪನ್ನ ಮಾಡಬೇಡಿ. ನೆಕ್ಸ್ಟ್ ಎರಡನೇ ತಪ್ಪು, ಊಟ ಆದ ತಕ್ಷಣ ನೀರು ಕುಡಿಯೋದು, ಊಟದ ಮಧ್ಯದಲ್ಲಿ ಚಮ್ಗಟ್ಲೆ ನೀರು ಕುಡಿಯೋದು. ಹಾಗೆಲ್ಲ ಮಾಡಬೇಡಿ, ಅದರಿಂದ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಊಟಕ್ಕಿಂತ ಮುಂಚೆ ಸ್ವಲ್ಪ ನೀರು ಕುಡೀರಿ. ಊಟದ ಮಧ್ಯದಲ್ಲಿ ನಿಮಗೆ ಗಂಟಲಲ್ಲಿ ಒಂಥರ ಏನಾರು ಆದರೆ ಸಿಗಾಕೊಂಡಂಗೆ ಆಗುತ್ತೆ, ಇಲ್ಲಾಂದರೆ ನುಂಗೋಕ್ಕಾಗ್ತಿರಲ್ಲ, ಆ ಟೈಮಲ್ಲಿ ಒಂದು ಕಾಫಿ ಗ್ಲಾಸಷ್ಟು ನೀರನ್ನ ಕುಡಿಬೋದು. ಊಟ ಆದ ತಕ್ಷಣ ಮಾತ್ರ ತುಂಬ ನೀರನ್ನ ಕುಡಿಬೇಡಿ. ಊಟ ಆಗಿ ಒಂದು 40 ನಿಮಿಷ ಗ್ಯಾಪ್ ಕೊಡಿ. 40 ನಿಮಿಷ ಆದಮೇಲೆ ಎಷ್ಟಾದರೂ ನೀರು ಕುಡೀರಿ, ಅದು ನಿಮ್ಮ ಇಷ್ಟ. ಓಕೆನಾ? ಊಟದ ಮಧ್ಯದಲ್ಲಿ ಊಟ ಆದ ತಕ್ಷಣ ನೀರನ್ನ ಕುಡಿಯೋದ್ರಿಂದ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಹುಷಾರು. ನೆಕ್ಸ್ಟ್ ಮೂರನೇ ತಪ್ಪು, ಎಲ್ಲರೂ ಮಾಡುವಂಥದ್ದೇ, ಇನ್ಕ್ಲೂಡಿಂಗ್ ನಾನು ಕೂಡ ಈ ತಪ್ಪನ್ನ ಮಾಡ್ತೀನಿ. ನನಗೆ ಡಾಕ್ಟ್ರು ಹೇಳೋವರೆಗೂ ಈ ತಪ್ಪು ನನಗೆ ಗೊತ್ತಿರಲಿಲ್ಲ. ಈ ಮೂರನೇ ತಪ್ಪು ಏನು ಅಂದರೆ, ಮಧ್ಯಾಹ್ನ ಊಟ ಬೇಗ ಮಾಡಿಬಿಡೋದು. ಅಂದರೆ ನಮಗೆ ಹೊಟ್ಟೆ ಹಸಿತಾ ಇದೆಯೋ ಇಲ್ವೋ ಯೋಚನೆ ಮಾಡಲ್ಲ. ಟೈಮ್ ಆಯಿತಾ, 1 ಗಂಟೆ ಆಯಿತಾ, 2 ಗಂಟೆ ಆಯಿತಾ, ಊಟ ಮಾಡಿಬಿಡ್ಬೇಕು. ನಮ್ಮ ಹೊಟ್ಟೆ ಹಸಿತಾ ಇದೆಯಾ ಅಂತಲೂ ಯೋಚನೆ ಮಾಡಲ್ಲ. 1 ಗಂಟೆ 2 ಗಂಟೆ ಎಲ್ಲ ನೋಡಿಕೊಂಡು, ಇಲ್ಲಾಂದರೆ 3 ಗಂಟೆ ಆಗೋಯ್ತು ಆವಾಗಲೇ ಊಟ ಮಾಡಿಬಿಡ್ಬೇಕು ಅಂತ ಊಟ ಮಾಡಿಬಿಡ್ತೀವಿ. ಅಷ್ಟೇ ಹೊರತು ನಮ್ಗೆ ನಿಜವಾಗ್ಲೂ ಹೊಟ್ಟೆ ಹಸಿತಾ ಇದೆಯಾ ಅಂತ ಯೋಚನೆ ಮಾಡಲ್ಲ. ನೆನಪಿರಲಿ ಫ್ರೆಂಡ್ಸ್, ಇದು ಡಾಕ್ಟರ್ ಹೇಳಿರೋವಂಥದ್ದು. ಮಧ್ಯಾಹ್ನದ ಊಟ ನಮಗೆ ಹೊಟ್ಟೆ ಹಸಿದಾಗಲೇ ತಿನ್ನಬೇಕು. ಹೋಗಮ್ಮ ಏನೇನೋ ಹೇಳ್ತೀಯಾ ಅಂತ ಬೈಬೇಡಿ, ಇದು ಡಾಕ್ಟರ್ ಹೇಳಿರೋವಂಥದ್ದು. ಬೆಳಗ್ಗೆ ತಿಂಡಿನ ಹೆಲ್ದಿ ಫುಡ್ನ ಹೊಟ್ಟೆ ತುಂಬ ತಿನ್ನಿ. ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ನಿಮಗೆ ಹೊಟ್ಟೆ ಹಸಿಬೇಕು. ಹೊಟ್ಟೆ ಹಸಿದಾಗ ಮಾತ್ರ ಮಧ್ಯಾಹ್ನ ಊಟ ಮಾಡಿ. ಓಕೆನಾ? ಇದರಿಂದ ಗ್ಯಾಸ್ಟ್ರೈಟಿಸ್ ಆಗಲ್ಲ. ತುಂಬ ಜನಕ್ಕೆ ತಪ್ಪು ಅಭಿಪ್ರಾಯ ಇದೆ, ಕರೆಕ್ಟ್ ಟೈಮ್ಗೆ ಊಟ ಮಾಡಲಿಲ್ಲ ಅಂತಂದರೆ ಗ್ಯಾಸ್ಟ್ರೈಟಿಸ್ ಆಗಿಬಿಡುತ್ತೆ. ಸೊ ಬಲವಂತವಾಗಿ 1 ಗಂಟೆಗೆ 2 ಗಂಟೆ ಒಳಗೆ ಊಟ ಮಾಡಿಬಿಡ್ತಿರ್ತಾರೆ. ಈ ತಪ್ಪನ್ನ ನೀವು ಮಾಡಿಬಿಡಿ. ಹೊಟ್ಟೆ ಹಸಿದಾಗಲೇ ಮಧ್ಯಾಹ್ನದ ಊಟ ಮಾಡಿ. ಇನ್ನು 4ನೇ ತಪ್ಪು, ಹೌಸ್ ವೈಫ್ ಮಾಡುವಂಥದ್ದೇ, ಊಟ ಆದ ತಕ್ಷಣ ಮಲಗೋದು. ಯಾವತ್ತೂ ಊಟ ಆದ ತಕ್ಷಣ ಮಲಗಬಾರ್ದು. ಅದರಿಂದ ನಮ್ಮ ಡೈಜೆಷನ್ ಸಿಸ್ಟಮ್ ಡಿಸ್ಟರ್ಬ್ ಆಗುತ್ತೆ. ನಾವು ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ. ಊಟ ಆದಮೇಲೆ ಒಂದು 3 ಗಂಟೆ ನಂತರನೇ ಮಲಗಬೇಕು. ಇಲ್ಲ ಮೇಡಮ್, ನಾವು ಮಧ್ಯಾಹ್ನ ಹೊತ್ತು ಮಲಗೋ ಅಭ್ಯಾಸ ಇದೆ ಅಂದರೆ ಅಟ್ಲೀಸ್ಟ್ ಒಂದು 500 ಹೆಜ್ಜೆ ನಡೆದ್ಬಿಟ್ಟು ನಂತರ ಒಂದು ಅರ್ಧ ಗಂಟೆ ಮಲಗ್ಬೋದು. ನೆಕ್ಸ್ಟ್ 5ನೇ ತಪ್ಪು, ಟೀ ಕಾಫಿನ ಜಾಸ್ತಿ ಕುಡಿಯೋದು. ತುಂಬ ಜನ ಈ ತಪ್ಪು ಮಾಡ್ತಾ ಇದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಬೆಡ್ ಕಾಫಿ, ಬೆಡ್ ಟೀ ಅಂತ ಕುಡಿತಾರೆ. ತಿಂಡಿ ಆದಮೇಲೆ ಕುಡಿತಾರೆ, ಮಧ್ಯಾಹ್ನದ ಕುಡಿತಾರೆ, ಆಫೀಸಲ್ಲೇನೋ ವರ್ಕ್ ಇದ್ದರೆ ಅವಾಗ ಒಂದು ಸಲ ಕುಡಿದಿರ್ತಾರೆ, ಸಂಜೆ ಒಂದು ಸಲ ಕುಡಿತಾರೆ. ಹೀಗೆ 4ರಿಂದ 5 ಸಲ ಕಾಫಿ ಟೀನ ಕುಡಿತಾ ಇರ್ತಾರೆ. ಅವ್ರಿಗಂತೂ 100% ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಗ್ಯಾಸ್ ಪ್ರಾಬ್ಲಮ್ ಆಗೇ ಆಗುತ್ತೆ. ಇಲ್ಲ ಮೇಡಮ್, ನಾವು ಕಾಫಿ ಟೀ ಕುಡಿದಲ್ಲೇ ಇರೋಕ್ಕಾಗೋದೇ ಇಲ್ಲ ಅಂದರೆ 1 ಸಲ ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಸಾಕು. ದಿನಕ್ಕೆ 1 ಸಲ ಓಕೆ, ಅದಕ್ಕಿಂತ ಜಾಸ್ತಿ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಇದ್ರ ಜೊತೆಗೆ ಇನ್ನೂ ಚಿಕ್ಕ ಪುಟ್ಟ ತಪ್ಪುಗಳಿದೆ, ಅದನ್ನು ಬೋನಸ್ ಟಿಪ್ ಥರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೆಚ್ಚಾಗಿ ಮಸಾಲ ಪದಾರ್ಥಗಳನ್ನ ದಯವಿಟ್ಟು ತಿನ್ನಬೇಡಿ. ಅಂದರೆ ವಾರಕ್ಕೆ 4 ಸಲ ಬಿರಿಯಾನಿ ತಿನ್ನೋದು, ಇಲ್ಲಾಂದರೆ ತುಂಬ ಮಸಾಲೆ ಇರುವಂಥ ಫ್ರೈ ಮಾಡ್ಕೊಂಡು ತಿನ್ನೋದು, ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ನೆಕ್ಸ್ಟ್, ಹೊಟ್ಟೆ ತುಂಬವರೆಗೂ ತಿಂತಾ ಇರ್ತಾರೆ ತುಂಬ ಜನ. ಹೊಟ್ಟೆ ಇನ್ನೇನು ಡಮ್ ಅನ್ನಬೇಕು, ಆ ರೀತಿ ಬಾಯಿವರೆಗೂ ಬರ್ತಿರುತ್ತೆ, ತೇಗ್ ಬರ್ತಾ ಇರುತ್ತೆ, ಹೊಟ್ಟೆ ತುಂಬೋಗ್ಬಿಟ್ಟು ಹಾಗೂ ತಿಂತಾ ಇರ್ತಾರೆ. ಹಾಗೆಲ್ಲ ತಿನ್ನೋಕ್ಕೆ ಹೋಗಬೇಡಿ. ನೀವು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೊಟ್ಟೆ ತುಂಬ್ತಾ ಇದೆ, ಅದಕ್ಕಿಂತ ಜಾಸ್ತಿ ತಿನ್ನೋಕ್ಕಾಗುತ್ತೋ ಇಲ್ವೋ ಅಂತ. ನೀವು ಟಿ ವಿ ನೋಡ್ಕೋತಾ, ಫೋನ್ ನೋಡ್ಕೋತಾ, ಟೇಬಲ್ ಮೇಲೆ ಕೂತ್ಕೊಂಡು ಅಥವಾ ಬೆಡ್ ಮೇಲೆ ಕೂತ್ಕೊಂಡು ತಿಂತಾ ಇದ್ದರೆ ನೀವು ಎಷ್ಟು ತಿಂತಾ ಇದ್ದೀರಾ ಅಂತಲೂ ಗೊತ್ತಾಗಲ್ಲ, ನಿಮಗೆ ಆ ಟೇಸ್ಟ್ ಕೂಡ ಗೊತ್ತಾಗಲ್ಲ. ಗಂಟ್ಲವರೆಗೂ ತಿಂತಾರೆ ಅಂತ ಹೇಳ್ತಾರೆ ನೋಡಿ, ಹಾಗಾಗ್ಬಿಡುತ್ತೆ. ಅದು ಜೀರ್ಣಶಕ್ತಿಗೆ ಒಳ್ಳೆಯದಲ್ಲ, ಅದರಿಂದ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಬಂದೇ ಬರುತ್ತೆ. ನೆಕ್ಸ್ಟ್, ಸ್ಮೋಕಿಂಗ್, ಡ್ರಿಂಕಿಂಗ್, ಮದ್ಯಪಾನ, ಧೂಮಪಾನ ಮಾಡೋದ್ರಿಂದನೂ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ. ನೆಕ್ಸ್ಟ್, ರಾತ್ರಿ ಹೊತ್ತು ತುಂಬ ಲೇಟಾಗಿ ಊಟ ಮಾಡೋದ್ರಿಂದನೂ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ. ಆದಷ್ಟು 8 ಗಂಟೆ ಒಳಗೇ ಊಟ ಮಾಡಿ, ನಂತರ 10 ಗಂಟೆಗೆ ಮಲಗಿ. ಇದರಿಂದ ಆಹಾರ ಸ್ವಲ್ಪನಾರು ಜೀರ್ಣ ಆಗಿರುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ. ಇನ್ನು ನಿದ್ದೆನೂ ಅಷ್ಟೇ, 7ರಿಂದ 8 ಗಂಟೆ ಗಾಢ ನಿದ್ರೆ ಮಾಡೋದಕ್ಕೆ ಟ್ರೈ ಮಾಡಿ. ಡಿಸ್ಟರ್ಬ್ ಸ್ಲೀಪಲ್ಲ, ಒಳ್ಳೆ ನಿದ್ರೆ, ದೀರ್ಘ ನಿದ್ರೆ ಅಂತಾರೆ, ಗಾಢ ನಿದ್ರೆ, ಡೀಪ್ ಸ್ಲೀಪ್ ಅಂತಾರೆ. ಆ ನಿದ್ರೆ ಮಾಡೋದ್ರಿಂದನೂ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಿಮಗೆ ಯಾವ ತೊಂದರೆನೂ ಬರಲ್ಲ. ಈ ಚಿಕ್ಕ ಪುಟ್ಟ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳಿ, ನಿಮಗೆ ಯಾವತ್ತೂ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಬರಲ್ಲ. ನಾನು ಹೇಳಿರುವಂತಹ ಈ 10 ಪಾಯಿಂಟ್ಸು ಡಾಕ್ಟರ್ ಹೇಳಿರುವಂಥದ್ದೇ, ನಾನೇನು ಹುಟ್ಟಿಸ್ಕೊಂಡು ಹೇಳ್ತಿಲ್ಲ, ಸುಳ್ಳು ಹೇಳ್ತಿಲ್ಲ. ಡಾಕ್ಟರ್ ಫಿನ್ನಿ ಥಿಯೋ ಅವರು ಗ್ಯಾಸ್ಟ್ರೈಟಿಸ್ ಅದರಲ್ಲಿ ಎಕ್ಸ್ಪರ್ಟ್ಸ್, ಅವರು ಹೇಳಿರುವಂಥದ್ದು
ಈ ಎಲ್ಲ ಪಾಯಿಂಟ್ಸು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತಾ? ಹಾಗಾದ್ರೇ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ತಾನೆ ಇರುತ್ತಾ? ಅವ್ರಿಗೆ ತಪ್ಪದಲೇ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋಬೋದಲ್ವಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.